ಹೆಲೋ ಗ್ಯಾಂಗ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಒಂದು ಕರ್ನಾಟಕದ ಮೋಸ್ಟ್ ಹಾಂಟೆಡ್ ಗೋಸ್ಟ್ ಹೌಸ್ 2018ರಲ್ಲಿ ಸುಮಾರು 60 ವರ್ಷಗಳಿಂದ ಪಾಳು ಬಿದ್ದಿರುವಂಥ ಮನೆಯಲ್ಲಿ ವಿಚಿತ್ರವಾದ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ಆ ಊರಿನ ಜನರು ಒಂದು ಮಾತು ಹೇಳ್ತಾರೆ, ಸಂಜೆ ಆಗ್ತಿದ್ದಂಗೆ ಆ ಮನೆ ಹತ್ರ ಯಾರು ಹೋಗ್ಬೇಡಿ. ಇದನ್ನು 4 ಜನ ಯೂಟ್ಯೂಬರ್ಸ್ ಆ ವಿಷಯ ತಿಳ್ಕೊಂಡು ಒಂದು ನೈಟ್ ಪ್ಲ್ಯಾನ್ ಮಾಡಿ ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ತಾರೆ ಯೂಟ್ಯೂಬರ್ಸ್. ಸೊ ಈ ಪ್ಲೇಸು ಈ 4 ಜನ ಯೂಟ್ಯೂಬರ್ಸ್ಗೆ ಗೊತ್ತಾಗುತ್ತೆ. ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ 4 ಜನ ಒಂದು ಡೇಟಾ ಫಿಕ್ಸ್ ಮಾಡ್ಕೊಂಡು ನೈಟಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ತಾರೆ. ಹಾಗೆ ಒಂದು ದಿವಸ ಫ್ಲ್ಯಾಶ್ ಲೈಟು ಮತ್ತು ವಿಡಿಯೋ ರೆಕಾರ್ಡರು ಮತ್ತು ಆಡಿಯೋ ರೆಕಾರ್ಡರು ಲೈಟು ಮತ್ತು ಎಲ್ಲರೂ 4 ಜನ ಹೋಗ್ತಾರೆ. ಆ ಮನೆಗೆ ಹೋಗಿ ಫುಲ್ಲು ಒಳಗಡೆ ಎಲ್ಲ ಹೋಗ್ತಾರೆ, ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾರೆ. ಸುಮಾರು ರಾತ್ರಿ 11 ಗಂಟೆ ಆಗಿರ್ಬೋದು. ಅಲ್ಲಿವರೆಗೂ ಅವ್ರಿಗೆ ಯಾವುದೇ ಥರ ಫೀಲ್ ಆಗಲ್ಲ ಮತ್ತು ಏನೂ ಅವ್ರಿಗೆ ಗೊತ್ತಾಗಲ್ಲ. ಒಳಗಡೆ ಹೋಗ್ತಾರೆ, ಫುಲ್ಲು ಧೂಳಿದಿರುತ್ತೆ, ಮನೆಯೆಲ್ಲ ಕಿಟಕಿ ಎಲ್ಲ ಒಡೆದೋಗಿರುತ್ತೆ. ಹಾಗೆ ಅವರು ಒಂದು ಮಹಡಿ ಇರುತ್ತೆ ಮನೆ ಮೇಲೆ, ಆ ಮಹಡಿಗೆ ಹೋಗ್ತಾರೆ. 4 ಜನ ಯೂಟ್ಯೂಬರ್ಸು ಆ ಮಹಡಿ ಮೇಲೆ ಹೋದಾಗ ಅಲ್ಲೊಂದು ರೂಮ್ ಇರುತ್ತೆ. ಆ ರೂಮ್ ಡೋರ್ನಲ್ಲಿ ಒಂದು ಅಕ್ಷರ ಬರೆದಿರುತ್ತೆ, ಬಾಗಿಲನ್ನು ತೆಗಿಬೇಡಿ ಅಂತ. ಸೊ ಅದನ್ನು ನೋಡಿ ಅವರು ಏನೋ ಸ್ಟ್ರೇಂಜ್ ಅನಿಸುತ್ತೆ. ಹಾಗೆ ಒಳಗೆ 4 ಬಾಗಿಲಿಂದಾನೆ ಹೋಗ್ತಾರೆ. ಒಳಗಡೆ ಫುಲ್ಲು ಖಾಲಿ ಇರುತ್ತೆ, ಯಾರೂ ಇರೋದಿಲ್ಲ. ಆಗ ಡೋರ್ ಹಾಕ್ತಾರೆ. ಡೋರ್ ಹಾಕಿದಾಗ ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಅಲ್ಲೇ ಇರ್ತಾರೆ. ಆಗ ಕೆಳಮಾಡಿಯಲ್ಲಿ ಯಾರೋ ನೆಟ್ಕೊ ಬರೋ ಥರ ಸೌಂಡ್ ಆಗುತ್ತೆ. ಅದನ್ನ ಅವ್ರು ಕೇಳಿ ನಾವು 4 ಜನ ಇದ್ದೀವಿ, ಕೆಳಗಡೆ ಇದ್ದಾರೆ ಅಂತ ಫುಲ್ಲು 4 ಜನ ಕ್ಯಾಮ್ರಾ ಎಲ್ಲ ತಗೊಂಡು ಹೋಗ್ತಾರೆ. ಬಟ್ ಅಲ್ಲಿ ಯಾರು ಇರೋಲ್ಲ. ಅಷ್ಟರಲ್ಲಿ ಅವರಿಗೆ ಮೇಲೆ ಹೋಗಿದ್ರಲ್ಲ ಆ ರೂಮ್ನಲ್ಲಿ ಯಾರೋ ಡೋರು ಜೋರಾಗಿ ಹಾಕಿ ಶಬ್ದ ಕೇಳಿಸುತ್ತೆ. ಮತ್ತೆ 4 ಜನ ಓಡೋಗ್ತಾರೆ ಮೇಲಕ್ಕೆ. ಅದು ಡೋರು ಕ್ಲೋಸ್ ಆಗಿರುತ್ತೆ. ಸೊ ಒಳಗಡೆ ಹೋಗ್ತಾರೆ. ಅಲ್ಲಿ ಆ ಧೂಳಲ್ಲಿ ಯಾರೋ ನಿರ್ಧಾರ ಕಾಲೇಜ್ ಕಾಣಿಸುತ್ತೆ. ಅದನ್ನ ನೋಡಿ ಅವರು ಶಾಕ್ ಆಗ್ತಾರೆ. ಬಟ್ ಅವರು ಭಯ ಪಟ್ಟಿದ್ದೇನೆಂದ್ರೆ ಆ ಹೆಜ್ಜೆ ಒಳಿಕೋ ಇರೋದು ಮಾತ್ರ ಇರುತ್ತೆ, ಆಚೆ ಬರೋ ಹೆಜ್ಜೆ ಅಲ್ಲಿ ಗುರ್ತಾಗಿರಲ್ಲ. ಅವರು ಫುಲ್ಲು ಭಯಪಟ್ಟು ಓಡೋಗ್ತಾರೆ ಮನೆ ಬಿಟ್ಟು. ನೆಕ್ಸ್ಟು ಮಾರ್ನಿಂಗ್ ಆಗುತ್ತೆ. ಅವರು ಆ ಫೋಟೇಜ್ ಚೆಕ್ ಮಾಡಿದಾಗ ಒಂದು ಶಾಕ್ ಇರುತ್ತೆ. ಯಾಕಂದರೆ ಆ ರೂಮ್ನಲ್ಲಿ ಹೋದಾಗ ಆ ಮೂಲೆಯಲ್ಲಿ ಯಾವುದೋ ಒಂದು ಆತ್ಮ ಕ್ಯಾಪ್ಚರ್ ಆಗಿರುತ್ತೆ. ಸೊ ಅದನ್ನು ನೋಡಿ ನಾವು ತುಂಬ ಭಯ ಪಡ್ತಾರೆ. 1 ವಾರ ಫುಲ್ ಅವ್ರಿಗೆ ಆ ಮೈಂಡ್ ಆಚೆನೆ ಬರಲ್ಲ. ಅದೇ ಫೋಟೋ ಇರುತ್ತೆ, ಅದೇ ಶಬ್ದ ಇರುತ್ತೆ, ಫುಲ್ ಭಯದಿಂದ ಇರ್ತಾರೆ. ಸೊ ಅದೇ ಲಾಸ್ಟು. ಮನೆ ಕಡೆ ಇನ್ಯಾ ಯೂಟ್ಯೂಬರ್ಸ್ ಹೋಗಲ್ಲ, ಯಾರು ಹಳ್ಳಿ ಜನ ಕೂಡ ಆ ಹತ್ರಕ್ಕೆ ಹೋಗಲ್ಲ, ತುಂಬ ಭಯ ಪಟ್ಟಿರ್ತಾರೆ. ಸೊ ಈ ವಿಡಿಯೋ ಅಂತ ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ. ಸ್ವಲ್ಪನಾದರೂ ಈ ವಿಡಿಯೋದಿಂದ ನಿಮಗೆ ಥ್ರಿಲ್ ಸಿಕ್ತು ಅಂದರೆ ನಮ್ಮ ಡಾರ್ಕ್ ಫೈಲ್ಸ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿರಿ. ಏಕೆಂದರೆ ಮುಂದೆ ಬರೋಂಥ ವಿಡಿಯೋ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತವೆ. ಸೊ ಮುಂದಿನ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಬಾಯ್.